ಹಲೋ ಸ್ನೇಹಿತರೆ, ಇವತ್ತು ನಾನು ಮಾಡುತ್ತಿರುವುದು ಜೋಳದ ಹಿಟ್ಟಿನ ವೆಜ್ ಮಸಾಲ ಮುದ್ದೆ. ಇದು ತುಂಬಾ ಹೆಲ್ತಿಯಾದ ರೆಸಿಪಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವುದು 1 ಬಟ್ಟಲು ಜೋಳದ ಹಿಟ್ಟು, 2 ಬಟ್ಟಲು ನೀರು. ಇದು ಸಮಾನವಾಗಿ ನೀರು ತೆಗೆದುಕೊಳ್ಳಬೇಕು. ಇದಕ್ಕೆ ಬೇಕಾಗಿರುವುದು ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ, ಕರಿಬೇವು, ಮೆಣಸಿನಕಾಯಿ. ಒಂದು ಪಾತ್ರೆಗೆ 1 ಬಟ್ಟಲಿನಷ್ಟು ಹಿಟ್ಟನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಸೇಮ್ ಅಳತೆಯ 2 ಬಟ್ಟಲು ನೀರನ್ನು ಹಾಕಿಕೊಳ್ಳಬೇಕು. ನೀರನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಹಿಟ್ಟಿನಲ್ಲಿ ಗಂಟಾಗಿ ಇರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಮಿಕ್ಸ್ ಮಾಡಿದ ಮೇಲೆ ಇದು ಈ ಥರದಲ್ಲಿ ಇರಬೇಕು. ದೋಸೆ ಹಿಟ್ಟಿನ ಥರ ಇರಬೇಕು. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ 1 ಚಿಟಿಕೆ ಸಾಸಿವೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕಾದ ನಂತರ ಹಸಿಮೆಣಸಿನಕಾಯನ್ನು ಹಾಕಿ, ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಬೀನ್ಸನ್ನು ಹಾಕಿ ಮತ್ತು ಕ್ಯಾರೆಟನ್ನು ಹಾಕಿ, ಹಾಗೆ ಕರಿಬೇವನ್ನು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಇದು 2 ರಿಂದ 3 ನಿಮಿಷ ಬೇಯಿಸಿದರೆ ಸಾಕು. ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಬೇಕು. ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು. ಇದಕ್ಕೆ 5 ರಿಂದ 6 ಟೇಬಲ್ ಸ್ಪೂನಿನಷ್ಟು ಈ ಮಸಾಲೆಗೆ ನೀರನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕುದಿಯಲು ಬಿಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಹಾಗೆ ನಾವು ಕಲಸಿಟ್ಟುಕೊಂಡ ಜೋಳದ ಹಿಟ್ಟನ್ನು ಈ ಮಸಾಲೆಗೆ ಹಾಕಿ ಹಾಗೆ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಗಂಟಾಗುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಎಲ್ಲ ಹಿಟ್ಟನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಕಲಿಸ್ತಾ ಇರಿ. ತಳ ಹತ್ತದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಹಿಟ್ಟು ಪಾತ್ರೆಗೆ ಅಂಟದ ಹಾಗೆ ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರದಲ್ಲಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಮುದ್ದೆ ಮಾಡಲು ತುಂಬಾ ಸುಲಭವಾಗಿರುತ್ತೆ. ತುಂಬಾ ಸ್ಮೂತಾಗಿ ಮುದ್ದೆ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನೋಡಿ, ಈ ಥರದಲ್ಲಿ ಗಟ್ಟಿ ಆಗ್ತಾ ಇದೆ. ಇದು ರೈಸ್ ಬದಲು ಈ ಮುದ್ದೆಯನ್ನು ತಿಂದರೆ ಇನ್ನೂ ಹೆಲ್ತಿಕರವಾಗಿರುತ್ತೆ. ಇದನ್ನು 1 ನಿಮಿಷದವರೆಗೆ ಮುಚ್ಚಳವನ್ನು ಮುಚ್ಚಿ ಬೇಯಲು ಬಿಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಮುದ್ದೆ ಕಟ್ಟುವುದಕ್ಕೆ ತುಂಬ ಈಸಿ ಆಗುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು. ಇದಕ್ಕೆ ಮುದ್ದೆಯನ್ನು ಹಾಕಿ ಚೆನ್ನಾಗಿ ರೌಂಡ್ ಬಾಲ್ ಥರದಲ್ಲಿ ಕಟ್ಟಿಕೊಳ್ಳಬೇಕು. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಚ್ಚಿ ಚೆನ್ನಾಗಿ ಮುದ್ದೆಯನ್ನು ಕಟ್ಟಿ. ನೋಡಿ, ಇವಾಗ ಈ ಥರದಲ್ಲಿ ರೌಂಡ್ ಆಗ್ತಾ ಇದೆ. ಈ ಮುದ್ದೆ ತುಂಬ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗುತ್ತೆ. ಆ ಥರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ರೆಡಿಯಾಗಿದೆ.
ಜೋಳದ ವೆಜ್ ಮಸಾಲ ಮುದ್ದೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ.